ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ನಿಮಗೆ ಸಾಲ ಕೊಡುವಂಥ ಟಾಪ್ 3 ಲೋನ್ ಅಪ್ಲಿಕೇಶನ್ಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನ್ಸಲ್ಲಿ ನಿಮಗೆ 5,000ದಿಂದ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಈ ಅಪ್ಲಿಕೇಶನ್ಸಲ್ಲಿ ಸಿಗುತ್ತೆ. ಯಾವ್ಯಾವ ಲೋನ್ ಅಪ್ಲಿಕೇಶನ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲನೇ ಅಪ್ಲಿಕೇಶನ್ ನೋಡೋದಾದ್ರೆ ಪಾಕೆಟ್ಲಿ ಪರ್ಸನಲ್ ಲೋನ್ ಆ್ಯಪ್ ಅಂತ. ಈ ಅಪ್ಲಿಕೇಶನಲ್ಲಿ ನಿಮಗೆ ಇನ್ಸ್ಟೆಂಟಾಗಿ 50,000 ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಈ ಅಪ್ಲಿಕೇಶನಲ್ಲಿ ನಾನು ಲೈವ್ ಆಗಿ ತಿಳಿಸ್ಕೊಡ್ತೀನಿ. ನನಗೆ ಈ ಅಪ್ಲಿಕೇಶನಲ್ಲಿ 10,000 ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಿದ್ದಾರೆ, ನೋಡ್ಕೋಬೋದು. ಸೊ ಇಲ್ಲಿ ಟೋಟಲ್ ಲಿಮಿಟು, ಯೂಸ್ಡ್ ಲಿಮಿಟು ನೋಡೋದಾದರೆ ನಾನು ಆಲ್ರೆಡಿ ಯೂಸ್ ಅನ್ನೋದು ಮಾಡಿದ್ದೀನಿ. ಈ ಅಪ್ಲಿಕೇಶನಲ್ಲಿ ತಗೊಂಡು ನಾನು ಯೂಸ್ ಅನ್ನೋದು ಮಾಡ್ತಿದ್ದೀನಿ. ಇಲ್ಲಿ ನೋಡ್ಕೋಬೋದು, ಮೈ ಲೋನ್ಸ್ ಹತ್ರ ಹೋಗಿದ್ರೆ ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ಸೊ ಇಲ್ಲಿ ಕಂಪ್ಲೀಟೆಡ್ ಲೋನ್ಸ್ ಅಂತಂದರೆ ನಾನು ತೊಗೊಂಡಿರೋ ಲೋನ್ಸ್ ಎಲ್ಲ ನೋಡ್ಕೋಬೋದು. ಟಾಪ್ 1 ಲೋನ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ. ಸೊ ನಾನು ಆಲ್ರೆಡಿ ಯೂಸ್ ಅನ್ನೋದು ಮಾಡಿದ್ದೀನಿ, ನೋಡ್ಕೋಬೋದು. 2022 ಇಂದ ನಾನು ಯೂಸ್ ಅನ್ನೋದು ಮಾಡ್ತಿದ್ದೀನಿ ಈ ಒಂದು ಲೋನ್ ಅಪ್ಲಿಕೇಶನ್ನ. ಈ ಅಪ್ಲಿಕೇಶನಲ್ಲಿ ಆರಾಮಾಗಿ ಸಾಲ ಅನ್ನೋದು ಪಡ್ಕೋಬೋದು. ನೀವು ಸ್ಟೂಡೆಂಟ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಎಲ್ಲರೂ ಸಾಲ ಅನ್ನೋದು ಈ ಅಪ್ಲಿಕೇಶನಲ್ಲಿ ಪಡ್ಕೋಬೋದು. ಸೊ ಮತ್ತೆ ರೆಫರ್ ಮಾಡಿಬಿಟ್ಟು ಹಣ ಅನ್ನೋದು ಗಳಿಸ್ಕೋಬೋದು. ಅಂದರೆ ಒಂದು ರೆಫರ್ಗೆ ನಿಮಗೆ 120 ರೂಪಾಯಿ ಆ ಥರದ್ವರೆಗೂ ಸಿಗುತ್ತೆ. ಇಲ್ಲಿ ನೋಡ್ಕೋಬೋದು, ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಕಾಣಿದಾಗ ಇಲ್ಲಿ ನಿಮಗೆ 250 ರೂಪಾಯಿವರೆಗೂ ನೀವು ಹಣ ಅನ್ನೋದು ಗಳಿಸ್ಕೋಬೋದು. ಅಂದರೆ ನನಗೆ ಬಂದಿರೋದು 250 ರೂಪಾಯಿ, 25 ರೂಪಾಯಿ ಒಂದು ರೆಫರ್ಗೆ ನೀವು ಹಣ ಅನ್ನೋದು ಪಡ್ಕೋಬೋದು ಈ ಅಪ್ಲಿಕೇಶನ್ ಮುಖಾಂತರ. ಹಾಗೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನಲ್ಲಿ ನಿಮಗೆ 50,000 ರೂಪಾಯಿವರೆಗೂ ಸಾಲ ಅನ್ನೋದು ಕೊಡ್ತಾರೆ. ಅಪ್ ಟು 6 ತಿಂಗಳವರೆಗೂ ಈ ಅಪ್ಲಿಕೇಶನಲ್ಲಿ ನೀವು ಸಾಲ ಅನ್ನೋದು ಪಡ್ಕೋಬೋದು. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 1,000 ರೂಪಾಯಿ ಸಾಲ ತೊಗೊತಿದ್ದೀರಾ ಅನ್ನೋದಾದರೆ 36% ನಿಮಗೆ ಇಂಟ್ರೆಸ್ಟ್ ರೇಟ್ ಅನ್ನೋದು ಬೀಳುತ್ತೆ. ಇಲ್ಲಿ ನೋಡ್ಕೋಬೋದು, ನಿಮಗೆ ಟೋಟಲ್ 1,060 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ 60 ದಿನಕ್ಕೆ. ಸೊ ಈ ಥರ ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು ಇರುತ್ತೆ ಈ ಅಪ್ಲಿಕೇಶನಲ್ಲಿ. ಇದನ್ನೆಲ್ಲ ನೋಡಿಬಿಟ್ಟು ತೊಗೋಬೇಕಾಗುತ್ತೆ. ನಿಮಗೆ ಜಾಸ್ತಿ ಅಮೌಂಟ್ ತೊಗೊತಿದ್ದೀರಾ ಅನ್ನೋದಾದರೆ ಜಾಸ್ತಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಟೆನ್ಯೂರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಸಲ RBI ಮತ್ತು NBFC ಅಪ್ರೂವ್ಡ್ ಆಗಿದೆ, ಯಾವುದೇ ಥರ ತೊಂದರೆ ಇರೋದಿಲ್ಲ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು KYC ಮಾಡಿಕೊಂಡು ನೀವು ಆರಾಮಾಗಿ ಸಾಲ ಅನ್ನೋದು ಪಡ್ಕೋಬಹುದು. ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ಸಿಗಲಿಲ್ಲ ಅನ್ನೋದಾದ್ರೆ ಸೆಕೆಂಡ್ ಲೋನ್ ಅಪ್ಲಿಕೇಶನ್ಗೆ ಹೋಗೋಕ್ಕೂ ಮೊದಲು ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೊಂಡ್ರೆ ನಿಮಗೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಅಲ್ಲಿ 1,000ದಿಂದ 1 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದು ಕೊಡ್ತಿದ್ದಾರೆ. ಪರ್ಸನಲಿ ನನಗೆ ಬೆಸ್ಟ್ ಅಪ್ಲಿಕೇಶನ್ ಅಂತ ಅನಿಸಿದ್ದು ಇದೊಂದೇ ಅಪ್ಲಿಕೇಶನ್. ಸೊ ಈ ಅಪ್ಲಿಕೇಶನ್ ಅಲ್ಲಿ ನೀವು 1 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದು ಪಡ್ಕೋಬಹುದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಟಾಪ್ 2 ಲೋನ್ ಅಪ್ಲಿಕೇಶನ್ ನೋಡೋದಾದ್ರೆ ಸ್ಲೈಸ್ ಅಂತ ಹೇಳ್ಬಿಟ್ಟು ಈ ಅಪ್ಲಿಕೇಶನ್ ಅಲ್ಲಿ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಸ್ಟೂಡೆಂಟ್ ಆಗಿರ್ಬೋದು, ಸ್ಯಾಲರಿಡ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಎಲ್ರಿಗೂ ಸಾಲ ಅನ್ನೋದು ಈ ಅಪ್ಲಿಕೇಶನ್ ಅಲ್ಲಿ ಕೊಡ್ತಾರೆ. ಈ ಅಪ್ಲಿಕೇಶನ್ ಟ್ರೈ ಮಾಡ್ಬೋದು. ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದ್ರೆ ನಿಮ್ಮ ಪ್ಲೇಸ್ಟೋರ್ಗೆ ಬಂದಾದ್ರೂ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. ಪ್ಲೇಸ್ಟೋರ್ಗೆ ಬಂದು ಓಪನ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಸೊ ನಿಮಗೆ ಈ ತರ ಇಂಟರ್ಫೇಸ್ ಕಾಣಿಸಿದಾಗ ಇಲ್ಲಿ ಅನ್ಲಾಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಈ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಲಿಮಿಟ್ ಇದೆ ಅಂತ ತಿಳಿಸ್ಕೊಡ್ತೀನಿ, ನೋಡ್ಕೋಬಹುದು. 9,560 ರೂಪಾಯಿ ಅನ್ನೋದು ಈ ಅಪ್ಲಿಕೇಶನ್ ಅಲ್ಲಿ ನನಗೆ ಪರ್ಚೇಸ್ ಪವರ್ ಅನ್ನೋದು ಕೊಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಅಲ್ಲಿ ನಾನು 9,560 ರೂಪಾಯಿವರೆಗೂ ನಾನು ಸಾಲ ಅನ್ನೋದು ಪಡ್ಕೋಬಹುದು ಗೈಸ್. ಈ ಒಂದು ಲೋನ್ ಅಪ್ಲಿಕೇಶನ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ತುಂಬಾನೇ ಮಾಡಿಬಿಟ್ಟಿದ್ದೀನಿ. ಈ ಅಪ್ಲಿಕೇಶನ್ ಅಲ್ಲಿ ನೋಡೋದಾದ್ರೆ ಲಕ್ಷಾನುಗಟ್ಟಲೆ ಟ್ರಾನ್ಸಾಕ್ಷನ್ಸ್ ಅನ್ನೋದು ಮಾಡಿದ್ದೀನಿ, ನೋಡ್ಕೋಬಹುದು. ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ಈ ಅಪ್ಲಿಕೇಶನ್ ನಾನು 2020 ಇಂದ ಯೂಸ್ ಅನ್ನೋದು ಮಾಡ್ತಿದ್ದೀನಿ, ನೋಡ್ಕೋಬಹುದು. ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ಈ ಅಪ್ಲಿಕೇಶನ್ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ಸಾಲ ಅನ್ನೋದು ಪಡ್ಕೋಬಹುದು. 1 ತಿಂಗಳು ನಿಮಗೆ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರೋದಿಲ್ಲ ಈ ಅಪ್ಲಿಕೇಶನ್ ಅಲ್ಲಿ. ಸೊ ಆರಾಮಾಗಿ ಸಾಲ ಅನ್ನೋದು ಪಡ್ಕೋಬಹುದು ಗೈಸ್. ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಈ ಅಪ್ಲಿಕೇಶನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ನೋಡೋದಾದ್ರೆ 2,000 ರೂಪಾಯಿ ನೀವು ಏನಾದರೂ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟು 18% ಅನ್ನೋದು ಇರುತ್ತೆ. ಸೊ ಪ್ರೋಸೆಸಿಂಗ್ ಫೀಸು 60 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಡಿಸ್ಬಲ್ಸಲ್ ಅಮೌಂಟು ಬೇರೆ ಯಾವ ಅಪ್ಲಿಕೇಶನ್ ಅಲ್ಲೂ ಕೊಡೋದಿಲ್ಲ, ಈ ಅಪ್ಲಿಕೇಶನ್ ಅಲ್ಲಿ ಕೊಡ್ತಾರೆ, ನೋಡ್ಕೋಬಹುದು. 2,000ಕ್ಕೆ 2,000 ರೂಪಾಯಿ ಡಿಸ್ಬಲ್ಸಲ್ ಅಮೌಂಟ್ ಕೊಟ್ಬಿಡ್ತಾರೆ. ನೀವು 1 ತಿಂಗಳಲ್ಲಿ ಏನಾದರೂ ರೀಪೇಮೆಂಟ್ ಮಾಡ್ತಿದ್ದೀರಾ ಅನ್ನೋದಾದ್ರೆ 60 ರೂಪಾಯಿ ಮಾತ್ರ ಎಕ್ಸ್ಟ್ರಾ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ನೀವು ಅದೇ 12 ತಿಂಗಳಿಗೆ ಏನಾದರೂ ಹಾಕೊಂಡಿದ್ದೀರಾ ಅನ್ನೋದಾದ್ರೆ 2,241 ರೂಪಾಯಿ ಅನ್ನೋದು ನಿಮಗೆ ಹ್ಯಾಡ್ ಅನ್ನೋದು ಆಗುತ್ತೆ. ಬರೀ ಪ್ರೋಸೆಸಿಂಗ್ ಫೀಸ್ ಮಾತ್ರ ಹ್ಯಾಡ್ ಅನ್ನೋದು ಆಗುತ್ತೆ. 1 ತಿಂಗಳಲ್ಲಿ ನೀವೇನಾದರೂ ಈ ಅಪ್ಲಿಕೇಶನ್ ಅಲ್ಲಿ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್
ಪೇಯಬಲ್ ನೋಡ್ಕೋಬೋದು, ನಿಮಗೆ ₹181 ನೀವು ಪೇ ಮಾಡ್ಕೋಬೇಕಾಗುತ್ತೆ 12 ತಿಂಗಳಿಗಾದರೆ. ಫಾರ್ ಎಕ್ಸಾಂಪಲ್ ಕೊಡ್ತಿರೋದು ₹2,000 ನೀವು ಅದೇ ಥರ 20,000, 30,000, 1,00,000, 5,00,000 ರೂಪಾಯಿವರೆಗೂ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದು ಪಡ್ಕೋಬೋದು. ಈ ಅಪ್ಲಿಕೇಶನ್ಗೆ 4.4 ರೇಟಿಂಗ್ಸ್ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ ಪ್ಲೇಸ್ಟೋರಲ್ಲಿ. ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು. ಅದೇ ರೀತಿ ಥರ್ಡ್ ಅಪ್ಲಿಕೇಶನ್ ಯಾವುದಿದೆ, ಟಾಪ್ 3 ಲೋನ್ ಅಪ್ಲಿಕೇಶನ್ ಯಾವುದಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಟಾಪ್ 3 ಲೋನ್ ಅಪ್ಲಿಕೇಶನ್ ನೋಡೋದಾದ್ರೆ ನೀರಾ ಇನ್ಸ್ಟಂಟ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಅಂತ. ಈ ಅಪ್ಲಿಕೇಶನಲ್ಲಿ ನಿಮಗೆ ₹1,00,000ವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಈ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನಲ್ಲಿ ಅಪ್ ಟು ₹1,00,000 91 ದಿನದಿಂದ 24 ತಿಂಗಳವರೆಗೂ ಅಂತಂದರೆ 24 ತಿಂಗಳವರೆಗೂ ಅಂತಂದರೆ 2 ವರ್ಷದವರೆಗೂ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದರೆ ಕೊಡ್ತಾರೆ. ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು. ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಅಪ್ಲಿಕೇಶನ್ಗೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು OTP ಅನ್ನೋದು ಜನರೇಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. OTP ಅನ್ನೋದು ಬರುತ್ತೆ, OTP ಎಂಟರ್ ಮಾಡಿಬಿಟ್ಟು ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಅದನ್ನೆಲ್ಲ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಲಿಮಿಟ್ ಏನಾದರೂ ಕೊಡ್ತಿದ್ದಾರೆ ಅನ್ನೋದಾದರೆ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಇದ್ರ ಮುಖಾಂತರ ನೀವು ಸಾಲ ಅನ್ನೋದು ಪಡ್ಕೋಬೋದು. ನಿಮಗೆ ಲೋನ್ ಅಮೌಂಟ್ ಎಷ್ಟು ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಪ್ ಟು ₹1,50,000ವರೆಗೂ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದರೆ ಕೊಡ್ತಾರೆ. ಒಂದು ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು ಮತ್ತು 3 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನೋದು ಇರಬೇಕಾಗುತ್ತೆ. ಸ್ಯಾಲ್ರಿಡ್ ಆಗಿದ್ದರೆ ಆರಾಮಾಗಿ ನಿಮಗೆ ಫಾಸ್ಟಾಗಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ನಿಮ್ಗೇನಾದರೂ ಲೋನ್ ಬಂತು ಅಂತಂದರೆ ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ಬಂದುಬಿಟ್ಟು ಈ ಥರ ಕಾಣಿಸುತ್ತೆ. ಸೊ ಈ ಅಪ್ಲಿಕೇಶನಲ್ಲಿ ಅಪ್ ಟು ₹1,50,000ವರೆಗೂ ಸಾಲ ಅನ್ನೋದು ಕೊಡ್ತಾರೆ. ನೀವು 10 ಇಯರ್ ಬೇಕಿದ್ರೆ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಮಾಡ್ಕೋಬೋದು. EMI ನೋಡೋದಾದರೆ ನಿಮಗೆ ಈ ಥರ ಕಾಣಿಸುತ್ತೆ, ನೋಡ್ಕೋಬೋದು. ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ನಾನು ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನಲ್ಲೂ ನಿಮಗೆ ₹1,50,000ವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ನೀವೇನಾದರೂ ಫಾರ್ ಎಕ್ಸಾಂಪಲ್ ಈ ಅಪ್ಲಿಕೇಶನಲ್ಲಿ ₹15,000 ಸಾಲ ತಗೊಂತಿದ್ದೀರಾ ಅನ್ನೋದಾದರೆ, 10 ಇಯರ್ ನೋಡೋದಾದರೆ 6 ತಿಂಗಳು ತೊಗೊಂಡಿದ್ದೀರಾ ಅನ್ನೋದಾದರೆ ಪ್ರೊಸೆಸಿಂಗ್ ಫೀಸು ₹826 ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಅಮೌಂಟ್ ಡಿಸ್ಬರ್ಸಲ್ ಆಗೋದು ₹14,173 ಅನ್ನೋದು ಅಮೌಂಟು ಡಿಸ್ಬರ್ಸಲ್ ಆಗುತ್ತೆ ಈ ಅಪ್ಲಿಕೇಶನಿಂದ. ಇಲ್ಲಿ ನೋಡ್ಕೋಬೋದು ಇಂಟ್ರೆಸ್ಟ್ ರೇಟು ನಿಮಗೆ ಎಷ್ಟು ಕಟ್ಟಬೇಕಾಗುತ್ತೆ ಅಂತಂದರೆ ₹1,614 ಅನ್ನೋದು ನೀವು ಕಟ್ಟಬೇಕಾಗುತ್ತೆ. ಅದೇ ನೀವೇನಾದರೂ ಲೇಟ್ ಫೀಸ್ ಏನಾದರೂ ಲೇಟಾಗಿ ಕಟ್ತಿದ್ದೀರಾ ಅನ್ನೋದಾದರೆ ಬೇಗ ಅನ್ನೋದು ತೀರಿಸ್ಕೋಬೇಡಿ. ಈ ಅಪ್ಲಿಕೇಶನ್ಸು ಒಳ್ಳೆಯದಲ್ಲ, ಯಾಕಂದರೆ ನೀವು ತೊಗೊಂಡಿದ ತಕ್ಷಣ ರೀಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಾವು ಏನೋ ಹೇಳ್ತಾ ಇದ್ದೀವಿ, ನೀವು ತೊಗೊತಾ ಇದ್ದೀವಿ ಅಂತ ಅನ್ಕೋಬಾರ್ದು. ಸೊ ನೀವೇನಾದರೂ ತೊಗೊತಿದ್ದೀರಾ ಅನ್ನೋದಾದರೆ ನಿಮಗೆ ತೀರ್ಸೋಕ್ಕಾಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿಕೊಂಡು ಈ ಅಪ್ಲಿಕೇಶನ್ಸ್ಗಳಲ್ಲಿ ಸಾಲ ಅನ್ನೋದು ತೊಗೊಳ್ಳಿ. ಅಕಸ್ಮಾತ್ ಯಾವುದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅಂತಂದರೆ ನೀವು ತೊಗೊಳಕ್ಕೆ ಹೋಗಬೇಡಿ ಈ ಅಪ್ಲಿಕೇಶನ್ಗಳಿಂದ. ಸೊ ಯಾಕಂದರೆ ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಈ ಥರ ಆಗ್ತಿರುತ್ತೆ ನಿಮಗೆ. ಸೊ ಅದು ಕಟ್ಟೋಕ್ಕಾಗ್ದಂಗೆ ಮತ್ತು ಲೇಟ್ ಫೀಸು ಅದೆಲ್ಲ ಬರ್ತಿರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ತೊಗೊಳ್ಳಿ. ಈ ಅಪ್ಲಿಕೇಶನ್ನು NBFC ಅಪ್ರೂವ್ಡ್ ಆಗಿದೆ. ಮುಥೂಟ್ ಫೈನಾನ್ಸು, IIFL ಬ್ಯಾಂಕು ಮತ್ತು HDB ಅದೆಲ್ಲ ಇದು ಕೊಲಾಬ್ರೇಟ್ ಆಗಿರುತ್ತೆ. ಟ್ರಸ್ಟೆಡ್ ಪಾರ್ಟ್ನರ್ಸ್ ಆಗಿದ್ದಾರೆ ಈ ಅಪ್ಲಿಕೇಶನ್ಗೆ. ಸೊ ಈ ಅಪ್ಲಿಕೇಶನಲ್ಲಿ ನೀವು ಆರಾಮಾಗಿ ಸಾಲ ಅನ್ನೋದು ಪಡ್ಕೋಬೋದು. 4.2 ರೇಟಿಂಗ್ಸ್ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ನೀರಾ ಇನ್ಸ್ಟಂಟ್ ಪರ್ಸನಲ್ ಲೋನ್ ಅಂತ ಸರ್ಚ್ ಮಾಡಿದ್ದೀರಾ ಅನ್ನೋದಾದರೆ ಸಿಗುತ್ತೆ ಗೈಸ್. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.